ಹಾಯ್ ಹಲೋ ನಮಸ್ತೆ ನೇತ್ರಾಶ ಭಾನುವಾರದ ಎವರ್ಗ್ರೀನ್ ಕಥಾಂಧರಕ್ಕೆ ಹೃದಯಪೂರ್ವಕ ಸ್ವಾಗತ. ಈ ಭಾನುವಾರದ ಕಥಾಂಧರದ ಕಥಾವಸ್ತು ಅಶುಭ ಎಂಬತಕ್ಕಂಥ ವಿಷಯವನ್ನು ಹೊಂದಿರತಕ್ಕಂಥ ಕತೆ. ಒಮ್ಮೆ ಒಬ್ಬ ವ್ಯಕ್ತಿಯ ಮುಖವನ್ನು ನೋಡಿದರೆ ಆ ದಿನ ಪೂರ್ತಿ ಊಟ ಸಿಗುವುದಿಲ್ಲ ಎಂಬ ವದಂತಿ ಊರೆಲ್ಲ ಹಬ್ಬುತ್ತದೆ. ಅದು ರಾಜನವರೆಗೂ ಹೋಗ್ತದೆ. ಆಗ ರಾಜ ಆ ವ್ಯಕ್ತಿಯನ್ನು ಕರೆಸ್ಕೊಂಡು ಆ ದಿನ ರಾತ್ರಿ ಇಡೀ ಅವನ ಮಗ್ಲಲ್ಲೇ ಮಲಗಿಸ್ಕೊಳ್ತಾನೆ. ಬೆಳಗ್ಗೆ ಹೇಳ್ತಾನೆ, ಅವನ ಮುಖ ನೋಡ್ತಾನೆ. ಆದರೆ ಕಾಕತಾಳೀಯ ಎಂಬಂತೆ ಆ ದಿನ ಇಡೀ ಸಂಜೆ ಆದರೂ ರಾಜನಿಗೆ ಊಟ ಸಿಗಲಿಲ್ಲ. ಆಗ ರಾಜ ಆ ವ್ಯಕ್ತಿಗೆ ಗಲ್ಲಿಗೆ ಹಾಕಲಿಕ್ಕೆ ಗಲ್ಲಾರ್ಡ್ರ್ ಮಾಡ್ತಾನೆ. ಆಗ ಗಲ್ಲಾರ್ಡ್ರ್ ಮಾಡಿದ ನಂತರ ಆ ವ್ಯಕ್ತಿಯನ್ನು ಗಲ್ಲಿಗೆ ಹಾಕಬೇಕು. ಆಗ ಆ ವ್ಯಕ್ತಿ ಒಂದು ಮಾತು ಹೇಳ್ತಾನೆ, ಸ್ವಾಮಿ, ನನ್ನ ಮುಖವನ್ನು ನೋಡಿದರೆ ನಿಮಗೆ ಸಂಜೆವರೆಗೆ ಊಟ ಸಿಕ್ಕಿಲ್ಲ. ಆದರೆ ನಾನು ಈ ದಿನ ನಿಮ್ಮ ಮುಖವನ್ನು ನೋಡಿದೆ, ನನ್ನ ಸಾವನ್ನೇ ನಾನು ತಂದುಕೊಂಡೇನಲ್ಲ ಎಂದು ಹೇಳುತ್ತಾನೆ. ಆಗ ರಾಜನಿಗೆ ಜ್ಞಾನೋದಯವಾಗುತ್ತದೆ. ಜ್ಞಾನೋದಯವಾಗಿ ರಾಜ, ತನ್ನದೇ ತಪ್ಪು, ತನ್ನದೇ ಮುಖದಲ್ಲಿ ಅಶುಭ ಇದೆ, ಬೇರೆಯವರ ಮುಖದಲ್ಲಿ ಅಶುಭ ಎಂದು ನಾನು ತಿಳಿದುಕೊಂಡಿದ್ದೆ. ಆದರೆ ನಮ್ಮ ಮುಖದಲ್ಲಿ ಅಶುಭ ಇದೆ ಎಂಬುದು ಗೊತ್ತಾಗುತ್ತದೆ. ಆದ್ದರಿಂದ ಈ ಕಥೆಯ ಅರ್ಥ ಇಷ್ಟೇ: ಯಾರ ಮುಖದಲ್ಲೂ ಅಶುಭ ಇಲ್ಲ, ಯಾರ ಮುಖ ನೋಡಿದರೂ ಕೂಡ ನಮಗೆ ಅಶುಭ ಆಗುವುದಿಲ್ಲ ಎಂಬುದು ಕಥೆಯ ಅರ್ಥ ಅಂತ ಹೇಳ್ತಾ, ಕಥೆಯನ್ನು ಕೇಳಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಮುಂದಿನ ಭಾನುವಾರ ಬರುತ್ತೇನೆ ಮತ್ತೊಂದು ಕಥೆಯೊಂದಿಗೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಗುರುದೇವ್. ಹಾಯ್ ಹಲೋ ನಮಸ್ತೆ ನೇತ್ರಾಶ ಭಾನುವಾರದ ಎವರ್ಗ್ರೀನ್ ಕಥಾಂಧರಕ್ಕೆ ಹೃದಯಪೂರ್ವಕ ಸ್ವಾಗತ. ಈ ಭಾನುವಾರದ ಕಥಾಂಧರದ ಕಥಾವಸ್ತು ಅಶುಭ ಎಂಬತಕ್ಕಂಥ ವಿಷಯವನ್ನು ಹೊಂದಿರತಕ್ಕಂಥ ಕತೆ. ಒಮ್ಮೆ ಒಬ್ಬ ವ್ಯಕ್ತಿಯ ಮುಖವನ್ನು ನೋಡಿದರೆ ಆ ದಿನ ಪೂರ್ತಿ ಊಟ ಸಿಗುವುದಿಲ್ಲ ಎಂಬ ವದಂತಿ ಊರೆಲ್ಲ ಹಬ್ಬುತ್ತದೆ. ಅದು ರಾಜನವರೆಗೂ ಹೋಗ್ತದೆ. ಆಗ ರಾಜ ಆ ವ್ಯಕ್ತಿಯನ್ನು ಕರೆಸ್ಕೊಂಡು ಆ ದಿನ ರಾತ್ರಿ ಇಡೀ ಅವನ ಮಗ್ಲಲ್ಲೇ ಮಲಗಿಸ್ಕೊಳ್ತಾನೆ. ಬೆಳಗ್ಗೆ ಹೇಳ್ತಾನೆ, ಅವನ ಮುಖ ನೋಡ್ತಾನೆ. ಆದರೆ ಕಾಕತಾಳೀಯ ಎಂಬಂತೆ ಆ ದಿನ ಇಡೀ ಸಂಜೆ ಆದರೂ ರಾಜನಿಗೆ ಊಟ ಸಿಗಲಿಲ್ಲ. ಆಗ ರಾಜ ಆ ವ್ಯಕ್ತಿಗೆ ಗಲ್ಲಿಗೆ ಹಾಕಲಿಕ್ಕೆ ಗಲ್ಲಾರ್ಡ್ರ್ ಮಾಡ್ತಾನೆ. ಆಗ ಗಲ್ಲಾರ್ಡ್ರ್ ಮಾಡಿದ ನಂತರ ಆ ವ್ಯಕ್ತಿಯನ್ನು ಗಲ್ಲಿಗೆ ಹಾಕಬೇಕು. ಆಗ ಆ ವ್ಯಕ್ತಿ ಒಂದು ಮಾತು ಹೇಳ್ತಾನೆ, ಸ್ವಾಮಿ, ನನ್ನ ಮುಖವನ್ನು ನೋಡಿದರೆ ನಿಮಗೆ ಸಂಜೆವರೆಗೆ ಊಟ ಸಿಕ್ಕಿಲ್ಲ. ಆದರೆ ನಾನು ಈ ದಿನ ನಿಮ್ಮ ಮುಖವನ್ನು ನೋಡಿದೆ, ನನ್ನ ಸಾವನ್ನೇ ನಾನು ತಂದುಕೊಂಡೇನಲ್ಲ ಎಂದು ಹೇಳುತ್ತಾನೆ. ಆಗ ರಾಜನಿಗೆ ಜ್ಞಾನೋದಯವಾಗುತ್ತದೆ. ಜ್ಞಾನೋದಯವಾಗಿ ರಾಜ, ತನ್ನದೇ ತಪ್ಪು, ತನ್ನದೇ ಮುಖದಲ್ಲಿ ಅಶುಭ ಇದೆ, ಬೇರೆಯವರ ಮುಖದಲ್ಲಿ ಅಶುಭ ಎಂದು ನಾನು ತಿಳಿದುಕೊಂಡಿದ್ದೆ. ಆದರೆ ನಮ್ಮ ಮುಖದಲ್ಲಿ ಅಶುಭ ಇದೆ ಎಂಬುದು ಗೊತ್ತಾಗುತ್ತದೆ. ಆದ್ದರಿಂದ ಈ ಕಥೆಯ ಅರ್ಥ ಇಷ್ಟೇ: ಯಾರ ಮುಖದಲ್ಲೂ ಅಶುಭ ಇಲ್ಲ, ಯಾರ ಮುಖ ನೋಡಿದರೂ ಕೂಡ ನಮಗೆ ಅಶುಭ ಆಗುವುದಿಲ್ಲ ಎಂಬುದು ಕಥೆಯ ಅರ್ಥ ಅಂತ ಹೇಳ್ತಾ, ಕಥೆಯನ್ನು ಕೇಳಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಮುಂದಿನ ಭಾನುವಾರ ಬರುತ್ತೇನೆ ಮತ್ತೊಂದು ಕಥೆಯೊಂದಿಗೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಗುರುದೇವ್.